ನಮ್ಮ ಸಿಲಿಕಾನ್ ಸಿಟಿಯ ಹವಾಮಾನ ಬದಲಾಗ್ತಿರೋದು ನೀವೆಲ್ಲ ನೋಡ್ತಾನೆ ಇದ್ದೀರಾ ಅಲ್ವಾ? ಇದಕ್ಕೊಂದು ದೊಡ್ಡ ಪರಿಹಾರ ಹುಡುಕಲು ಈಗ ಬೆಂಗಳೂರಿನಲ್ಲಿ ಒಂದು ಬೃಹತ್ ಅಭಿಯಾನ ಶುರುವಾಗ್ತಿದೆ. ಹೌದು, ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಜೂನ್ 4 ಮತ್ತು 5ರಂದು ಬೆಂಗಳೂರು ಕ್ಲೈಮೇಟ್ ಸಮಿಟ್ 2026 ಆಯೋಜನೆಗೊಂಡಿದೆ. ಇತ್ತೀಚೆಗಷ್ಟೇ ನಮ್ಮ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇದರ ಅಧಿಕೃತ ಲೋಗೋ ಮತ್ತು ವೆಬ್ಸೈಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ವಿಮೋ ಫೌಂಡೇಶನ್ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಸಮಿಟ್ ವೈಟ್ ಫೀಲ್ಡ್ ನಲ್ಲಿರೋ ಸಿಎಂಆರ್ಐಟಿ ಕ್ಯಾಂಪಸ್ನಲ್ಲಿ ನಡೆಯಲಿದೆ. ನಮ್ಮ ಬೆಂಗಳೂರಿನ ನಾಗರಿಕರ ಜವಾಬ್ದಾರಿ. ಸೊ ಬ್ಯಾಂಗ್ಳೂರ್ entire citizen responsibility to make Bangalore Climate Summit is going to be a super successful in the days to come. ಇವತ್ತು ಬರೇ ಇದು ಒಂದು ಸ್ಮಾಲ್ ಚಿಕ್ಕ ಹಂತ. ಅದೇನಂತಂದ್ರೆ ಇವತ್ತು ನಾವು ಬ್ಯಾಂಗ್ಳೂರ್ ಕ್ಲೈಮೇಟ್ ಸಮಿಟ್ ಅನ್ನ ಹಲವಾರು ಕಾರ್ಯಕ್ರಮಗಳು ನಾವೇನು ಆಯೋಜನೆ ಮಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಜೂನ್ 4 ಮತ್ತು 5 ಅದರ ಒಂದು ಹೈಲೈಟ್ಸ್ ನಾವು ಇವತ್ತು ಹೇಳಿದ್ದೀವಿ. ಇಲ್ಲಿ ಪರಿಸರ ತಜ್ಞರು, ವಿದ್ಯಾರ್ಥಿಗಳು ಮತ್ತು ನಾಗರಿಕರು ಒಟ್ಟಾಗಿ ಸೇರಿ ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಚರ್ಚೆ, ಸಂವಾದ ಹಾಗೂ ಪ್ರದರ್ಶನಗಳನ್ನು ನಡೆಸಲಿದ್ದಾರೆ. ಈಗಾಗಲೇ 100ಕ್ಕೂ ಹೆಚ್ಚು ಸ್ವಯಂ ಸೇವಕರು ಇದರ ಬಗ್ಗೆ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ನಮ್ಮ ಬೆಂಗಳೂರಿನ ಸುಸ್ಥಿರ ಭವಿಷ್ಯಕ್ಕಾಗಿ ನೀವು ಕೈಜೋಡಿಸಿ. ಸಾಗರ್, ನ್ಯೂಸ್ ಟೈಮ್, ಬೆಂಗಳೂರು. Celebrating World Environment Day last 6 years, and this is our 7th World Environment Day. And earlier, ನಮ್ಮ ಮೊದಲಿನ ಕಾರ್ಯಕ್ರಮ ಒಂದು 3 ರಿಂದ 4 ಗಂಟೆ ಕಾರ್ಯಕ್ರಮ ಆಗಿ ಮುಗಿದು ಹೋಗ್ತಾ ಇತ್ತು. ಆದರೆ ಈ ವರ್ಷ the philosophy of any success, whether it is an exam, whether doing anything in life, we all need to be adopted in collaborations. The result of